ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಶಶಿಕಲಾ ಪರಪನಾಗ್ರಹಾರ ಸೇರೋವರೆಗೂ ನಿಮ್ಗೆ ಬರೀ ಅವ್ರದೇ ಸುದ್ದಿ. ಎಲ್ರಿಗೂ ಗೊತ್ತಿರೋ ಹಾಗೆ ಅಕ್ರಮ ಆಸ್ತಿಯ ಪ್ರಕರಣದಲ್ಲಿ ಶಶಿಕಲಾ ಅವರಿಗೆ 4 ವರ್ಷ ಜೈಲು ಶಿಕ್ಷೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇನ್ನು ಶಶಿಕಲಾ ರಾಣಿಯಂತೆ ಮೆರೆದಿದ್ರು. ಅವರು ಮಾಡಿರೋ ಆಸ್ತಿಯ ಬಗ್ಗೆ ಕೇಳಿದ್ರೆ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗತ್ತೆ. ಬರೋಬ್ಬರಿ 10,500 ರೇಷ್ಮೆ ಸೀರೆ, 21.28 ಕೆಜಿ ಬಂಗಾರ, 25 ಕೆಜಿ ಬೆಳ್ಳಿ ವಸ್ತುಗಳು, 750 ಜೊತೆ ಚಪ್ಲಿಗಳು, ಇದ್ರ ಜೊತೆಗೆ ಐಷಾರಾಮಿ ಕಾರ್ಗಳು. ಏನ್ ಹೇಳ್ತೀರಾ ಶಶಿಕಲಾ ಗಮ್ಮತ್ತು. ಜಯಲಲಿತಾ ಅವರು ಇದ್ದಾಗ್ಲೂ ಹಾಗೆ ಅವರು ಹೋದ್ಮೇಲೂ ಮಹಾರಾಣಿಯಂತೆ ಮೆರೆದ್ರು. ಇನ್ನು ಸಿಎಂ ಆಗಿ ಕೂಡ ಮೆರಿತೀನಿ ಅಂತ ಬೀಗ್ತಿದ್ರು. ಆದ್ರೆ ಅವರ ಕನಸು ಯಾವ್ದು ನಿಜವಾಗ್ಲಿಲ್ಲ. ಕೊನೆಗೂ ಜೈಲು ಪಾಲಾದ್ರು ಚಿನ್ನಮ್ಮ. ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನೇನು ಶಶಿಕಲಾ ಬೆಂಗಳೂರಿಗೆ ಬಂದು ಪರಪನ ಅಗ್ರಹಾರ ಸೇರ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಸಂಪ್ರದಾಯದ ಪ್ರಕಾರ ಜಯಲಲಿತಾ ಸಮಾಧಿ ಮುಂದೆ ಮುಗ್ಗರಿಸಿ ಬಿಗಿದ್ರು ಶಶಿಕಲಾ. ಜೈಲು ಪಾಲಾಗುವ ಮುನ್ನ ಅಮ್ಮನ ಸಮಾಧಿಗೆ ಶಶಿಕಲಾ ಮತ್ತು ಅವರ ಪಟಾಲಂ ಬಂದು ನಮಸ್ಕರಿಸಿದೆ. ಒಂದು ಕ್ಷಣ ಭಾವುಕರಾದಂತೆ ಕಂಡು ಬಂದ ಶಶಿಕಲಾ ಕೈ ಮುಗಿದು ಏನೋ ಪ್ರತಿಜ್ಞೆ ಮಾಡಿ ಕೆಳಗೆ ಬಗ್ಗಿ ನಮಸ್ಕರಿಸಿ ಏಳುವ ಮುನ್ನ ಸಮಾಧಿ ಮೇಲೆ ಕೈ ಊರ್ತಾರೆ. ಜಯಲಲಿತಾ ಅವರ ಸಮಾಧಿಗೆ ಭಾವಪೂರ್ವಕವಾಗಿ ನಮಿಸಿದ ನಂತರ ಅಪರಾಧಿ ಶಶಿಕಲಾ ನಟರಾಜನ್ ಕಾರ್ನಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಒಟ್ನಲ್ಲಿ ಇಷ್ಟು ದಿನ ಶಶಿಕಲಾ ಅವರ ಟೈಮ್ ಚೆನ್ನಾಗಿತ್ತು, ಚೆನ್ನಾಗಿ ಮೆರೆದ್ರು. ಆದ್ರೆ ಈಗ ಅವ್ರದ್ದು ಬ್ಯಾಡ್ ಟೈಮ್ ನಡೀತಾ ಇದೆ. ಬೇರೆ ದಾರಿ ಇಲ್ಲ, ಬಂದು ಶರಣಾಗ್ಲೇಬೇಕು, ಪರಪನ ಅಗ್ರಹಾರ ಜೈಲು ಸೇರ್ಲೇಬೇಕು. ನೀವೇನ್ ಅಂತೀರಾ? ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕ್ಷಣ ಕ್ಷಣದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.